ಸುಧಾ ಹಾಂ ಹೇಳೆ ಕುಮಾರ. ನಮ್ ಬಾಬು. ಹ್ಞೂ ನಮ್ಮ ಬಾಬು. ಅದೇಲೇ ನಮ್ ಬಾಬು ಮುಂದೆ ಹೇಳಲೆ. ಹೋಗ್ಬಿಟ್ಟ. ಹೋಗ್ಲಿ ಬಿಡ್ಲೆ ಅವನು ನನ್ನ ಮಗ ಎಂಥ ಸಿಚುವೇಶನೇ ಇರಲಿ ಬಿಲ್ಡಪ್ ಕೊಟ್ಟು ತಲೆ ಆಡ್ತಾನಲೆ. ಹೋದ್ರು ಹೋಗ್ಲಿ. ಅದೇಲೇ ಆ ಸುಳೆ ಮಗ ಬರ್ಬೇಕಾದ್ರೆ ಬೈಕಲ್ಲಿ ಸ್ಕಿಡ್ ಆಗಿ ಬಿದ್ದ. ಎದುರಿಗೆ ಬಸ್ ಸ್ಪೀಡ್ ಬಂತ ಮಗ. ಅವ್ನು ನಮ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ. ಏನು ಬಾಬು ನಮ್ಮನ್ನು ಬಿಟ್ಟೋದ್ನಾ? ಮಗ ಎಲ್ಲಿದೆ ಹೇಳು, ಅಲ್ಲಿಗೆ ಬರ್ತೀನಿ. ಹಲೋ. ಅಲ್ಲ ಅಯ್ಯೋ ಸ್ವಿಚ್ ಆಫ್. ಮಗ ಮಗ ಅಯ್ಯೋ ಕಾಲ್ ಕಟ್ಟಾಗಿದೆಯಲ್ಲ. ನೀವು ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಏನು ಮಾಡೋದೀಗ? ಪಾಂಡು ವಿಷಂಸನ. ಹಾಂ ಹಲೋ, ಹೇಳೋ ಸುದಿ. ಲೋ ಪಾಂಡು, ಎಲ್ಲೋ ಇದೆಯಾ ಮಗ? ಒಂದು ವಿಷಯ ಹೇಳ್ಬೇಕಿತ್ತು. ಹಾಗೆ ನಾಗನ್ಗೂ ಕಾನ್ಫರೆನ್ಸ್ ಹಾಕು. ಇನ್ನೂ ಆಯ್ತು ಮಗ, ಮಾಡ್ತೇನೆ. ಇವನೇ ಕಾಲ್ ಮಾಡ್ದ ವಿಡಿಯೋ ಮಾಡೋ ಟೈಮಲ್ಲಿ. ಹಲೋ ಲೇ ನಾಗ, ಸುದ್ದಿ ಲೈನಲ್ಲಿದ್ದಾನೆ, ಮಾತಾಡು. ಸುದ್ದಿ ಏನು ಗೊತ್ತಾ, ಇವತ್ತು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದೆ. 50 ಲೈಕು 10 ಕಾಮೆಂಟು. ನೆಗೆಟಿವ್ ಕಾಮೆಂಟ್ ಒಂದಿಲ್ಲ ಮಗ. ಈ ನೆಗೆಟಿವ್ ಕಾಮೆಂಟ್ ಬರಕಂದ್ರೆ ಏನು ಮಾಡಕ್ ಮಚ? ಲೇ ಮೊಬ್ಬಡಿಸಿಕೆ, ಅವನೇನು ಹೇಳಕ್ ಫೋನ್ ಮಾಡಿದ್ದಾನೆ, ಫಸ್ಟ್ ಅದನ್ನು ಕೇಳಲೆ. ಮಗ ನಾನು ಹೇಳೋ ವಿಷಯ ಕೇಳಿದ್ರೆ ಇಬ್ಬರಿಗೂ ದಿಗ್ಭ್ರಮೆ ಆಗುತ್ತೋ? ಮಗ ಅದು ದಿಗ್ಭ್ರಮೆ ಅಲ್ಲ, ದಿಗ್ಭ್ರಮೆ. ಲೈ ಏನೋ ಒಂದು ಮುಚ್ಕೊಂಡು ಕೇಳಲೆ, ಅಡ್ಡಾಡ್ ಬಾಯ್ ಆಗ್ಬೇಡ. ನೀ ಹೇಳ್ಸುದಾ? ಮಗ ಬಾಬು ನಮ್ಮನ್ನೆಲ್ಲ ಬಿಟ್ಟು ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ನಂತೆ. ಏನು ಬಾಬು ಹೋಗ್ಬಿಟ್ನಾ? ಏನು ನಮ್ಮ ಬಾಬು ಹೋಗ್ಬಿಟ್ನಾ? ಹೌದು ಮಗ. ಮಗ ಯಾರು ಹೇಳಿದ್ರು? ಯಾವಾಗಾಯ್ತಂತೆ? ಹೆಂಗಾಯ್ತಂತೆ? ಯಾರು ಹೇಳಿದ್ರು? ಯಾವಾಗೈತಂತೆ? ಹೆಂಗಾಯ್ತಂತೆ? ಏಯ್ ಮೊಬ್ಸೋಳು ಮಗನೇ, ನಾನು ಹೇಳ್ದಂಗೆ ಹೇಳ್ತಿಲ್ಲೇ, ಬೇರೆ ಏನಾದ್ರು ಹೇಳು. ಲೇ ಇರ್ಲಿ ಬಿಡ್ರಲೇ, ಈ ಸಿಚುವೇಶನ್ಗೆ ಏನ್ ಮಾಡಬೇಕು ಅಂತ ತಿಳಿತಾ ಇಲ್ಲ. ಇಬ್ರು ಒಂದು ಕೆಲಸ ಮಾಡಿ, ನನ್ನ ಸ್ಟುಡಿಯೋ ಹತ್ರ ಬಂದ್ಬಿಡಿ. ಕರೆಕ್ಟ್ ಮಗ, ಪಾಂಡು ಹೇಳ್ದಂಗೆ ಸ್ಟುಡಿಯೋ ಹತ್ರ ಹೋಗ್ಬಿಡೋಣ. ಏನ್ ಮಾಡೋಣಂತ ಅಲ್ಲೇ ಯೋಚನೆ ಮಾಡೋಣ. ಆಯ್ತು, ಅಲ್ಲಿಗೆ ಬರ್ತೀವಿ. ಮಗ ಗಾಬ್ರಿಗೂ ಕಾಲ್ ಮಾಡಿ ಹೇಳ. ಲೇ ಹುಚ್ಚುಳ ಮಗನೆ, ಆ ಕೆಲಸ ಮಾತ್ರ ಮಾಡ್ಬೇಡ. ಬೇಡ ಬೇಡ ಬೇಡ, ಅವ್ನು ಮೊದ್ಲೇ ಗಾಬರಿ ಬೀಳ್ತಾನೆ. ಆಯ್ತು ಬಿಡು, ಬೇಡ. ರಾಹುಲ್ ಟ್ರೇಡರ್ಸ್, ನಮ್ಮಲ್ಲಿ ರಾಮ್ಕೋ, ಜೆಕೆ, ಅಲ್ಟ್ರಾಟೆಕ್ ಸಿಮೆಂಟ್ ಮತ್ತು ಟರ್ಬೋ ಸ್ಟೀಲ್ TMT ಬಾರ್ಸ್ಗಳು ದೊರೆಯುತ್ತವೆ. ಕೂಡಲೇ ಸಂಪರ್ಕಿಸಿ. ಸ್ಥಳ ಹೊಸಪೇಟೆ ರೋಡ್, ಹರಪನಹಳ್ಳಿ. ಮಗ ಏನ್ರ ಹಿಂಗಾಗೋಯ್ತು? ಈ ಸಿಚುವೇಶನ್ ಹೆಂಗ್ರೋ ಹ್ಯಾಂಡ್ಲ್ ಮಾಡೋದು? ಹೌದು ಮಗ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನಿನ್ನೆಯಿಂದ ಏನೋ ನೆಗೆಟಿವ್ ಆಗುತ್ತೆ ಅಂತ ಅನಿಸ್ತಿತ್ತು. ನನಗೆ ನಿಜನೇ ಅನಿಸ್ತಿಲ್ಲ ಕಣ. ಆ ಫೋಟೋಗ್ರಫಿ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಮುಂದೆ ಏನ್ ಮಾಡೋಣ? ಅವನ್ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟ ಮಗ. ಅವನು ಬೈಕ್ ತುಂಬಾ ಸ್ಪೀಡಾಗಿ ಓಡಿಸ್ತಾ ಇದ್ದ. ನನಗೆ ಅನಿಸ್ತಾ ಇತ್ತು ಅವನ ಎದುರಿಗೆ ಏನೋ ಮಾಡ್ಕೊಂತಾನೆ ಅಂತ. ನಾನು ಅದಕ್ಕೆ ಅವನ್ ಬೈಕ್ ಹತ್ತಾನೆ ಇರ್ಲಿಲ್ಲಪ್ಪ. ಬಿಡ್ರಲೆ, ಎಲ್ರು ಒಂದಲ್ಲ ಒಂದ್ ಸಿಚುವೇಶನ್ ಇಂದ ಸಾಯವ್ರೆ. ನಾವೆಷ್ಟೇ ಹುಷಾರಾಗಿದ್ರು ಒಂದಲ್ಲ ಒಂದಿನ ಸಾಯ್ಲೇಬೇಕು. ಅವನಿಗೆ ಭೂಮಿ ಮೇಲೆ ಎಷ್ಟು ದಿನ ಋಣ ಇತ್ತು ಅಷ್ಟು ದಿನ ಬದುಕಿದ್ದ. ನಿಜ, ಆದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆನ ಅವ್ನು ಯಾರಿಗೆ ಏನ್ ಮೋಸ ಮಾಡಿದ್ದ? ಆ ದೇವ್ರು ಇದನ್ನ ಅನ್ಕೊಂಡಿದ್ದೆ ಮಗ. ಇಲ್ಲ ಮಗ, ಇಲ್ಲ. ಅವನ್ ಜೀವನದಲ್ಲಿ ಆ ದೇವ್ರು ತುಂಬಾ ಅನ್ಯಾಯ ಮಾಡ್ಬಿಟ್ಟ. ಇರ್ಲಿ ಬಿಡ್ರು, ಆ ದೇವ್ರಿಗೆ ಒಳ್ಳೆಯವ್ರನ್ನ ಕಂಡ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಆಕಾಶದಲ್ಲಿ ನಕ್ಷತ್ರಗಳು ಖಾಲಿಯಾದಾಗ್ಲೆಲ್ಲ ಕೆಳಗಡೆಯಿಂದ ಒಂದೊಂದೇ ಕಿತ್ಕೊಂತಾನ ಅನ್ಸುತ್ತೆ. ಈಗ ಏನ್ ಮಾಡೋಣ? ಈ ತರ ಸಿಚುವೇಶನ್ ಫಸ್ಟ್ ಟೈಮ್ ಬಂದಿದೆ. ಏನ್ ಮಾಡೋಣ ನೀವೇ ಹೇಳ್ರು. ಮಗ ಬ್ಯಾನರ್ ಮಾಡಿಸಿ ಎಲ್ಲಾ ಸರ್ಕಲ್ ಒಂದೊಂದು ಹಾಕ್ಸ್ಬಿಡೋಣ. ಹೌದು. ಲೇ ಪಾಂಡು, ಅವ್ನ್ ಫೋಟೋಸ್ ಹುಡುಕಿ ಎಡಿಟ್ ಮಾಡು, ಬ್ಯಾನರ್ ಮಾಡಿಸ್ಬಿಡೋಣ. ಎಡಿಟ್ ಎಲ್ಲ ಯಾಕ್ರೋ ಎಲ್ಲರೂ ಸುಮ್ಮನೆ ಆಗ್ಬಿಟ್ರಿ? ಯಾರೋ ಬ್ಯಾನರು ಫೋಟೋ ಎಡಿಟ್ ಅಂತಿದ್ರೆ ಯಾರು ಏನಾಯ್ತು? ಅದೇ ಲೇಪ ನಮ್ ಬಿಲ್ಡಪ್. ಸುಮ್ಮನಿರೋ. ಏನಿಲ್ಲ ಮಗ. ಅವನೇನು ಹೇಳಕ್ ಬಂದ?
ನೀನು ಅವ್ನು ಕಂಡ್ಬಿಟ್ಟು ನೋಡಿದೆ ಯಾರಿಗೇನ ಹೇಳ್ರು? ಏನಿಲ್ಲ ಮಗ, ಅದೊಂದು ಆರ್ಡರ್ ಬಂದಿತ್ತಾ. ಏನೀಗ ಕುತ್ಕೋವಾರ, ಕುತ್ಕೋ. ಬರೋ ಇಲ್ಲಿ. ಏನು ಹಿಡಿದು ಕೋಪಲ್ಗೆ. ಅಯ್ಯೋ ಸುಮ್ಮನಿರ ನೀನು ನೋಡೆ. ಅಯ್ಯೋ ಏನಾದ್ರು ಹೇಳು. ಆ ಬಿಡಪ್ ಸತ್ಯರ ವಿಷಯ ನೀ ಹೆಂಗ ಹೇಳೋದು? ಮತ್ತೆ ಮಾತಾಡು. ಅಯ್ಯೋ ಮಗ ಏನದು? ನೀರ್ ತರ ತಂದಿ. ಮಗ, ಈ ಫೇಸ್ಬುಕ್ಕಲ್ಲಿ ಜಾಸ್ತಿ ಲೈಕು ಜಾಸ್ತಿ ನೆಗೆಟಿವ್ ಕಮೆಂಟ್ ಬಂದಿರುತ್ತಲ್ಲ, ಆ ಫೋಟೋ ಹುಡುಕಿ ಎಡಿಟ್ ಮಾಡು ಮಗ. ಮತ್ತೆ ಮತ್ತೆ ಮುಂದೆ ಹೇಳೆ. ಲೇ ಮಿಂಡ್ರಿ ಮಗನ, ಇವಾಗ ಆಗಿರೋದು ಸಾಕು, ಮತ್ತೆ ನೀನು ಅವ್ನಿಗೆ ಗಾಬರಿ ಇಳಿಸ್ಬೇಡ. ಲೇ ನಿನ್ನ ಹೇಳ ಗೋಪಾಲ. ಇವನ್ ಯಾವ ಉತ್ಸವ ಮಗಲೇ, ಏನ್ ಹೇಳಿದ್ರು ಗಾಬರಿ ಬೀಳ್ತಾನೆ. ಅದೇನ್ ಹೇಳು ಬೇಗ. ಬೇಗ ಎಡಿಟ್ ಮಾಡಂತ ಹೇಳಕ್ ಬಂದೆ ಮಗ. ಅದು ಅವನಿಗೆ ಗೊತ್ತು ಬಿಡ್ಲಿ. ಲೇ ಈ ಸಿಚುವೇಶನ್ ಅವನಿಗೊಂದು ಸೂಟ್ ಆಗೋ ಫೋಟೋ ಹುಡುಕಿ ನೀನ್ ಎಡಿಟ್ ಮಾಡು ಮಗ. ತಡೀರು 1 ನಿಮಿಷ ತಡ್ರು. ಇವಾಗ ನೋಡ್ರು. ಆಲ್ರೆಡಿ ಬಾಬುನ ಫೋಟೋ ಎಡಿಟ್ ಮಾಡಿ ರೆಡಿ ಮಾಡಿಬಿಟ್ಟು ಸುಳ್ಳು ಮಗನೇ. ಲೇ ಇವತ್ತು ಫೋಟೋಗ್ರಾಫರ್ ಅಂತ ಪ್ರೂವ್ ಮಾಡ್ಬಿಟ್ಟು ನೋಡ್ಲೆ. ಇಷ್ಟು ದಿವಸ ನೆಗೆಟಿವ್ ಆಗಿ ತಿಳ್ಕೊಂಡಿದ್ದೆ. ಹೌದು, ಇವೆಲ್ಲ ಯಾವಾಗ? ಡೇಟ್ ಒಂದು ಹಾಕೋದು ಬಾಕಿ ಇದೆ ಮಗ. ಏನು ಇನ್ನು ಡೇಟ್ ಹಾಕಿಲ್ವಾ ಮಗ? ಆ ಬಾಬು ಹೋಗೋ ಬದ್ಲಿ ಗೋಪಾಲ್ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಇವನ್ ಗಾಬರಿ ಬೀಳೋದಲ್ಲದೆ ನಮಗೂ ಗಾಬರಿ ಬೀಳಿಸ್ತಾನೆ. ಇವನಿಂದ ಏನು ಉಪಯೋಗ? ಆ ಫೋಲ್ಡ್ರಲ್ಲಿ ಎಲ್ಲರೂ ಹೆಸರಿದ್ವು, ನಂದು ಹಾಕಿದ್ದಾನೆ. ಯಾಕೆ ಹಾಕಿದ್ದಾನೆ ತೆಗೆಸ್ ನೋಡೋಣ. ಇಲ್ಲಿ ಎಲ್ರು ಬರ್ರು. ಎಲ್ಲಿಗೋ? ಬರ್ರು ಹೇಳ್ತೀನಿ. ಪಾಂಡು, ಈ ಫೋಲ್ಡರ್ ಓಪನ್ ಮಾಡಿದಲ್ಲ, ಅದು ಓಪನ್ ಮಾಡು. ಅವಾಗಲೇ ನೋಡ್ದಲ್ಲೇ ಮತ್ತೆ ಯಾಕೆ ಮುಚ್ಕೊಂಡು ತೋರ್ಸಲೆ. ಇವರೆಲ್ಲ ಅವ್ರ ಹೆಸರಿರೋ ಫೋಲ್ಡರ್ನ ನೋಡ್ಬಿಟ್ರ. ಏನ್ಲೇ ಇದು ಎರಡು ಹೆಸರು ಇದೆ? ಹೌದ್ಲೇ, ಅದಕ್ಕೆ ನಾನು ಓಪನ್ ಮಾಡ ಅಂತ ಹೇಳಿದ್ದು. ಯಾಕ್ಲೆ ನಮ್ದಲ್ಲಿ ಹೆಸರು ಹಾಕಿದ್ರಾಗ? ಅದು ನನಗೆ ಯಾವಾಗಲೂ ಸ್ಟುಡಿಯೋಗೆ ಬಂದು ಖಾಲಿ ಕೂರೋ ಬದಲು ಪ್ರಾಕ್ಟೀಸ್ ಆಗ್ಲಿ ಅಂತ ನೀವು ಫೋಟೋಸ್ನ ಎಡಿಟ್ ಮಾಡ್ತಿದ್ದೆ ಕಣ್ರು. ಎಡಿಟಾ? ಹಾಗಾದ್ರೆ ತೋರಿಸು ಮಗ. ಒಂದೆರಡು ನನ್ನ ಮೊಬೈಲಿಗೆ ಕಳಿಸು, ವಾಟ್ಸಪ್ ಡಿ ಪಿ ಇಟ್ಕಂತೀನಿ. ಬೇಡ್ವೋ? ನನಗೂ ಕಳಿಸು, ನನ್ನ ಹತ್ರ ಎಡಿಟ್ ಮಾಡ್ರಿ ಯಾವುದೇ ಫೋಟೋಸ್ ಇಲ್ಲ ಮಗ. ಏನ್ಲೇ ನಿನ್ ರಾಡಿ? ಯಾವಾಗ ನೋಡಿದ್ರು ಮಗ 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 ಅನ್ಕಂತ. ಆ ಬಾಬುನ್ ತರ ಫೋಟೋನ ಎಡಿಟ್ ಮಾಡಿ ನಮ್ಮ 3 ಫೋಟೋನ ಹಾಕ್ಯಾನ ಅನ್ಸುತ್ತೆ. ಹೌದೇನೋ? ಅವ್ನು ಹೇಳ್ತಾರ ನಿಜ ಏನೋ? ಹೌದು ಮಗ. ಅಯ್ಯೋ ನನ್ನ ಮಗನೇ, ಅದಕ್ಕೇನೋ ಕಾಲ್ ಮಾಡಿ ಆ ಫೋಟೋ ಹಾಕು ಈ ಫೋಟೋ ಹಾಕು ಅಂತ ಕಳ್ಸ್ಕೊಂಡಿದ್ದು. ಇನ್ನು ಎಷ್ಟು ಉಳ್ದಾವಲೆ? ಇನ್ನು 4 ಉಳ್ದ ಮಗ. ಒಂದು ಕೊಟ್ರ ಸರ್ಕಲ್ ಕಟ್ಟಣ, ಒಂದು ಐಬಿ ಸರ್ಕಲ್ಗೆ ಒಂದು ಕಟ್ಬೇಡ, ಒಂದು ಹರಿಹರ ಸರ್ಕಲ್ ಒಂದು ಕಟ್ಟಣ, ಸರಿ. ಒಂದು ಬಾಬು ಮನೆ ಹತ್ರ ಕಟ್ಬಿಡ. ಈ ಉಸುಳ ಮಗನ ಏನಿತ್ತು ನೋಡ್ಲೆ.